ಮೀಸಲಾತಿ ಕಸಿದುಕೊಂಡ್ರೆ ರಕ್ತ ಕ್ರಾಂತಿ ಆಗುತ್ತೆ. ಬೆಳಗಾವಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜಾತಿ ಗಣತಿ ವರದಿ ಮಂಡನೆಯಿಂದ ಹಿಂದುಳಿದ ಸಮುದಾಯದಲ್ಲಿ ಭಯ ಶುರುವಾಗಿದೆ ಅಂತ ಕೂಡ ಹೇಳಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು. ನಮ್ಮ ಮೀಸಲಾತಿ ಕಸಿದುಕೊಂಡ್ರೆ ಬೇರೆ ಜಾತಿಗೆ ಕೊಡ್ತಾರೆ ಎನ್ನುವ ಆತಂಕ ಇದೆ. ಆ ಕಾರಣಕ್ಕೆ ನಾನು ಜಾತಿ ಗಣತಿ ವರದಿಯನ್ನು ಒಪ್ಪಲ್ಲ ಅಂತ ಹೇಳಿದ್ದಾರೆ. ನಮ್ಮ ಮೀಸಲಾತಿ ಬಿಟ್ಟುಕೊಡುವಂಥ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ರಾಮುಲು ಬೆಳಗಾವಿಯಲ್ಲಿ ಮಾತನಾಡ್ತಾ ಹೇಳಿದ್ದಾರೆ. ಗೊತ್ತಿದೆ ಯಾವತ್ತು ಆ ಕೃಷಿಗೆ ಮುಖ್ಯಮಂತ್ರಿಗಳ ಕುಜ್ಜಿಗೆ ಒಂದು ರೀತಿ ತುತ್ತು ಬರುತ್ತನೋ, ಯಾವತ್ತು ಅವರಿಗೆ ಭಯ ಪ್ರಾರಂಭ ಆಗುತ್ತನೋ ಅವತ್ತೆಲ್ಲ ಕೂಡ ಈ ರೀತಿ ಜನಗಣತಿ ಬಗ್ಗೆ ಇವತ್ತು ತರುವಂಥ ಕೆಲಸ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಈ ಜನಗಣತಿ ಇವತ್ತು ಎಲ್ಲೋ ಒಂದು ಕಡೆ ಇವತ್ತು ಒಂದು ಸಮುದಾಯನ ಓಲೈಕೆ ಮಾಡೋಂಥ ಕೆಲಸ ತಾವೇನು ಮಾಡ್ತಾ ಇದ್ರು. ಬಹುಶಃ ನನಗೆ ಅನ್ನಿಸ್ತೈತೆ, ನೀವು ಒಂದು ಸಮುದಾಯನ ಓಲೈಕೆ ಮಾಡೋಕ್ಕೆ ಹೋಗಿ ಎಲ್ಲೋ ಒಂದು ಕಡೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜಾತಿಯವರ ಮೀಸಲಾತಿಯನ್ನು ಕಸ್ಕೊಂಡು ನಿಮಗೆ ಬೇಕಾದಂಥ ಸಮುದಾಯಗಳಿಗೆ ಕೊಡೋಂಥ ಕೆಲಸ ಮಾಡ್ತೀರಿ ಅನ್ನೋಂಥದ್ದು ಕೂಡ ನಮಗೆ ಕಾಣ್ತಾ ಇದೆ. ಹಂಗಾಗಿ ನಮ್ಮದು ಹಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಣವನ್ನು ಕಸ್ಕೊಂಡ್ರಿ ನಾವು ಮಾತಾಡೋಕ್ಕಾಗಲಿಲ್ಲ. ನಮ್ಮ ಶಕ್ತಿ ಇಲ್ಲಾರ್ದಂಥ ಜನರು, ನಮ್ಮ ಮಕ್ಕಳು ಇವತ್ತು ಸ್ಕಾಲರ್ಶಿಪ್ ಇಲ್ಲ ಅಂತ ಕೇಳ್ತಾ ಇಲ್ಲ. ನಮ್ಮ ಸಮುದಾಯಗಳ ಹಣವನ್ನು ಹತ್ತತ್ರ 40,000 ಕೋಟಿ ಹಣವನ್ನು ನೀವು ತಗೊಂಡ್ರಿ, ಆದರೆ ಮಾತಾಡ್ತಾ ಇಲ್ಲ. ಇವತ್ತು ಪುನಃ ನಮ್ಮ ಮೀಸಲಾತಿಯನ್ನು ಕಸ್ಕೊಂತ ಇದ್ರಿ. ಇದು ಏನು ನ್ಯಾಯ? ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಕೂಡ ಗೌರವ ಕೊಡ್ತಾ ಇಲ್ಲ. ನಮ್ಮ ಸಮುದಾಯಗಳಿದ್ದಂಥ ಮೀಸಲಾತಿಯನ್ನು ಕಸ್ಕೊಂಡು ಇವತ್ತು ಮುಂದಿನ ದಿನಗಳಲ್ಲಿ ಏನು ಮಾಡ್ತೀರಿ? ಇವತ್ತು ಜನಗಣತಿ ಪ್ರಕಾರವಾಗಿ ಇವತ್ತು ಬೇರೆಯವರಿಗೆ ತಾವು ಒಂದು ಓಲೈಕೆ ಮಾಡಬೇಕಂದೇಳಿ ಅವರು ಜನಸಂಖ್ಯೆ ಜಾಸ್ತಿ ನೋಡಿಸಿದಂಥ ಟೈಮಲ್ಲಿ ನಮ್ಮ ಮೀಸಲಾತಿ ಹೋಗುತ್ತಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೋದಂಥ ಟೈಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನು ಗೌರವ ಕೊಟ್ಟಂಗಾಗುತ್ತೆ, ಸಂವಿಧಾನ ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಗೌರವ ಕೊಟ್ಟಂಗಾಗುತ್ತೆ? ನಮ್ಮ ಸಮುದಾಯಗಳು ಎಲ್ಲನೂ ಕಸ್ಕೊಂತ ಇದ್ರಿ. ಇವತ್ತು ನಾವು ಮಾತಾಡೋಕ್ಕಾಗಲ್ಲ ಅಂತೇಳಿ ಈ ರೀತಿ ಮಾಡೋದು ಯಾರಿಗೂ ಶೋಭೆ ತರಂಥದ್ದಲ್ಲ. ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬೇಕಂತ ಗೊತ್ತಿದೆ. ನಮ್ಮ ಮೀಸಲಾತಿ ಏನಿದೋ ಅದ್ರ ಉಳಿಸ್ಕೊಳ್ಳೋ ಸಲುವಾಗಿ ನಾವು ಏನನ್ನ ಈ ರಾಜ್ಯದಲ್ಲಿ ಎಷ್ಟು ಹೋರಾಟ ಬೇಕಾದ ಅಷ್ಟು ಹೋರಾಟ ಮಾಡಿ ಕೂಡ ಸಿದ್ಧವಾಗಿ ನಮ್ಮ ಜೀವನದಲ್ಲಿ ನಮ್ಮ ಶರೀರದಲ್ಲಿದ್ದಂಥ ಒಂದೊಂದು ರಕ್ತನಾಗಲಿ ಸುಳಿಸುವಾಗಲಿ ನಮ್ಮ ಮೀಸಲಾತಿ ಕಡಿಮೆ ಮಾಡೋಕೆ ನಾವು ಒಪ್ಪೋದೇ ಇಲ್ಲ ಅನ್ನೋಂಥ ಮಾತನ್ನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಅವ್ರಿಗೆ ನನಗೆ ಗೊತ್ತಿದೆ ಯಾವತ್ತು ಆ ಕೃಷಿಗೆ ಮುಖ್ಯಮಂತ್ರಿಗಳ ಕುಜ್ಜಿಗೆ